ನಮ್ಮ ಮನೇಲಿ ಒಂದೇ ಕಾಟ ಈ ಥರ ಮುಳುಗಾಯಿ ಪಲ್ಯ ಮಾಡು ಅಂತ. ಎಷ್ಟೋ ಜನಕ್ಕೆ ಮುಳುಗಾಯಿ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಬದನೆಕಾಯಿ ಅಂತಿರಲ್ಲ, ಅದಕ್ಕೆ ನಾವು ಮುಳುಗಾಯಿ ಅಂತೀವಿ ನಮ್ಮ ಹಳ್ಳಿ ಕಡೆ ಎಲ್ಲ. ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಹೋಗಿ ಇತ್ಲ ಕಡೆ ಹೋಗಿ ಬದನೆಕಾಯಿ ಹರ್ಕೊಂಡು ಬಂದೆ. ನಮ್ಮ ಕಡೆ ಎಲ್ಲ ಸಂತೆಗೆ ಹೋದ್ವಿ, ತೊಗೊಂಬಂದ್ವಿ, ಆ ಥರ ಏನಿಲ್ಲ. ಇಂಟ್ಲ ಕಡೆ ಬೆಳೆದ್ವಿ, ಮುಂಚೆ ಕಡೆ ಬೆಳೆದ್ವಿ, ಪಕ್ಕದ ಮನೇಲಿ ಇಸ್ಕೊಂಡ್ವಿ, ಪಕ್ಕದ ಮನೇಲಿ ಕಟ್ಕೊಂಡ್ಬಂದ್ವಿ, ತೋಟದಲ್ಲಿ ಬೆಳೆದ್ವಿ ಅನ್ನೋದೇ. ನಾವೆಲ್ಲ ಪಕ್ಕದ ಮನೆಗೆಲ್ಲ ಹೋಗಿ ಕಟ್ಕೊಂಡ್ಬರಲ್ಲ, ಯಾಕೆಂತಂದರೆ ನಮ್ಮ ಮನೆಯಲ್ಲೇ ಬೆಳಿತೀವಿ, ನಮ್ಮದೇ ಬೇರೆಯವ್ರು ಕಟ್ಕೊಂಡು ಹೋಗ್ತಾರೆ. ಅದು ಬಿಡಿ, ಈ ಪಲ್ಯನ ಹೆಂಗೆ ಮಾಡಬೇಕು ಅಂತ ಹೇಳ್ತೀನಿ. ಮೊದಲು 3 ಈರುಳ್ಳಿ ತಗೊಳ್ರಿ, ಒಂದು ಸ್ವಲ್ಪ ನಾರ್ಮಲ್ ಇರೋದು ತಗೊಳ್ರಿ, ಉದ್ದುದ್ದಕ್ಕೆ ಹೆಚ್ಕೊಳ್ರಿ. 2 ಬೆಳ್ಳುಳ್ಳಿ, ಚಕ್ರ ಮೊಗ್ಗು ಅಂತ ಹಾಕ್ಲೇಬೇಕಂತೇನಿಲ್ಲ, ಸ್ವಲ್ಪ ಗಮ್ ಅಂದರೆ ಚೆನ್ನಾಗಿರತ್ತಲ್ಲ, ಗಮ್ ಅನ್ಬೇಕು ಅಂತೇಳಿ ಸ್ವಲ್ಪ ಹಾಕೋದು. ಸ್ವಲ್ಪ ತಗೊಳ್ರಿ, ಒಂದು 7-8 ಲವಂಗ, ಒಂದು ತೋಳು ಬೆರಳಷ್ಟು ಚಕ್ಕೆ ತಗೊಳ್ರಿ. ಒಂದು ನಾರ್ಮಲಾಗಿ ಕಟ್ ಮಾಡ್ಕೊಂಡು ಟೊಮಟೊ ಹಣ್ಣು ತಗೊಳ್ರಿ. ಒಂದು 1/4 ಭಾಗದಷ್ಟು ಕೊಬ್ಬರಿ, ಒಂದು ದೊಡ್ಡ ಕೊಬ್ಬರಿ ಅಂತಂದ್ರೆ ಒಂದು 1/4 ಭಾಗದಷ್ಟು ತಗೊಳ್ರಿ. ನಮ್ಮದೆಲ್ಲ ಇದೇ ಥರ ಅಂದಾಜು ಮೇಲೆ ಹಾಕೋದು, ನೋಡ್ಕೊಂಡು ಹಾಕ್ಕೊಳ್ರಿ. ಆಲ್ಮೋಸ್ಟ್ ಅಲ್ಲ ಅಡುಗೆ ತುಂಬ ಚೆನ್ನಾಗಿ ಬರೋರಿಗೆ ಅಂದಾಜು ಮೇಲೆ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ದಮ್ ಅನ್ನೋದಕ್ಕೆ ಚಕ್ಕೆ ಎಲೆ ಅಂದರೆ ನೀವೆಲ್ಲ ಅಂತಿರಲ್ಲ ಪಲಾವ್ ಎಲೆ ಅಂತ ಹೇಳಿ, ಅದು ನಮ್ಮ ಕಡೆನೇ ಬೆಳಿತೀವಿ. ಹಾಗಾಗಿ ಅದು ಚಕ್ಕೆ ಮರದೆಲೆ, ಅದನ್ನೇ ಸಿಟಿ ಕಡೆಯಲ್ಲೆಲ್ಲ ಪಲಾವ್ ಎಲೆ ಅಂತಾರೆ. ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ, ಇಟ್ಕೊಳ್ರಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ ಮಾಡ್ಕೋಬೋದು. ನಾವೆಲ್ಲ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ, ಹಂಗಾಗಿ ಒಂದು 4-5 ತೊಗೊಂಡಿನಿ. ಹಾಗೆ ಅದಕ್ಕೆ ಸ್ವಲ್ಪ ಶುಂಠಿ, 1-2 ಹೆಬ್ಬೆರಳಷ್ಟು ಶುಂಠಿ ಹಾಕ್ಕೊಳ್ರಿ. ಶುಂಠಿ ಹಾರ್ಟ್ಗೆ ತುಂಬ ಒಳ್ಳೆಯದು, ಆದರೆ ಈಗ ಔಷಧಿ ಹೊಡೆಯೋದೆಲ್ಲ ನೋಡಿಬಿಟ್ರೆ ಶುಂಠಿ ತಿನ್ನಲೇಬಾರ್ದು ಅನಿಸುತ್ತೆ. ಹಾರ್ಟ್ಗೆ ತುಂಬ ಒಳ್ಳೆಯದು ಅಂತಾರೆ, ಆ ಶುಂಠಿ ತಿಂದರೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ರೀತಿಲಿ ಬಂದ್ಬಿಟ್ಟಿದೆ. ಬಿಡಿ, ಅದ್ರ ಬಗ್ಗೆ ಇನ್ನೊಂದಿನ ಹೇಳ್ತೀನಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು, ಇದಿಷ್ಟು ಒಂದು ಕಡೆ ಇಟ್ಕೊಳ್ರೆ. ಇನ್ನೊಂದು ಕಡೆಗೆ ಒಂದು 4 ಪೀಸ್ ಮಾಡ್ಕೊಂಡು, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ಉಂಡೆ, ಏನು ಚಕ್ರ ಮೊಗ್ಗು ಇಟ್ಕೊಂಡಿದ್ರಲ್ಲ ಅದು, ಆಮೇಲೆ ಏನು ಇಟ್ಕೊಂಡಿದ್ರಲ್ಲ ಲವಂಗ, ಅದ್ರಾಗ 2-3 ಲವಂಗ ಹಾಕ್ಕೊಂಡು ಹಸಿದೆ ಪಾನಿ ಹಾಕ್ಕೊಳ್ರಿ. ಆಮೇಲೆ ಗ್ಯಾಸ್ ಮೇಲೆ ಒಂದು ಪಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇದ್ರೇ ನಡೀತತ್ತೆ ಈ ಪಲ್ಯಕ್ಕೆ, ಎಣ್ಣೆ ಜಾಸ್ತಿನೇ ಇರಬೇಕು. ಯಾಕೆಂದ್ರೆ ನಾವು ಹಾಕ್ಕೊಂಡು ರುಬ್ಬಕ್ಕೆ ಎಣ್ಣೆನ ರುಬ್ಬಕ್ಕಿಂತ ಫ್ರೈ ಮಾಡ್ಬೇಕಾದ್ರೆ ಹಾಕ್ಕೊಂಡ್ರೆ ಆಯ್ತು ಅಂತ ಹೇಳಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ, ಎಲ್ಲ ಕೆಂಪು ಬಣ್ಣ ಬರ್ಬೇಕು ನೋಡ್ರಿ, ಆ ಥರ ಫ್ರೈ ಮಾಡ್ಕೊಳ್ರಿ. ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಎಣ್ಣೆ ಸಮೇತನೇ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ರಿ. ಮತ್ತೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ರಿ. ಅದಕ್ಕೆ ಅಕಸ್ಮಾತಾಗಿ ಹಾಕ್ಬೇಕಾದ್ರೆ ಸ್ವಲ್ಪ ಉಳಿದಿತ್ತು ನಡೀತತೆ. ಅದಕ್ಕೆ ಸ್ವಲ್ಪ ಈ ಚಕ್ಕೆ ಇಟ್ಕೊಂಡಿದ್ವಲ್ಲ, ಚಕ್ಕೆ ಉಳಿದಿದ್ದ ಲವಂಗಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ರಿ. ಚೆನ್ನಾಗಿ ಗಮ್ ಅನ್ಬೇಕಾದ್ರೆ ಒಳ್ಳೆ ಏನೋ ಮಾಡ್ತಾವ್ರೆ ತಿನ್ಬೇಕು ಹೋಗಿ ಅನ್ನೋ ಮಾಡಬೇಕು, ಹಂಗೆ ಮಾಡ್ಕೊಳ್ರಿ. ಆಮೇಲೆ ಅದು ಫ್ರೈ ಆದ ತಕ್ಷಣ ಇನ್ನೊಂದು ಸ್ವಲ್ಪ ಅದನ್ನು ಎಣ್ಣೆ ಸಮೇತನ ಹಾಕ್ಕೊಳ್ರಿ. ಎಣ್ಣೆ ಏನಾದ್ರೂ ಬರೋದಿಲ್ಲ ಹಾಕ್ಕೊಳ್ರಿ. ಆಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಶುಂಠಿ ಎಲ್ಲ ಹಾಕ್ಕೊಂಡು ಹಸಿ ವಾಸನೆ ಹೋಗ್ಬೇಕು, ಹಂಗೆ ಫ್ರೈ ಮಾಡಬೇಕು. ಎಷ್ಟು ನೀವು ಚೆಂದ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಮಗೆ ಚೆನ್ನಾಗಿ ಬರ್ತದೆ ರೆಸಿಪಿ. ಮಿಕ್ಸಿ ಜಾರಿಗೆ ಹಾಕ್ಕೊಳ್ರಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಟೊಮಟೊ ಹಣ್ಣು ನೀರಿನಂಶ ಹೋಗೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ರಿ. ಫ್ರೈ ಮಾಡ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ರಿ. ಆಮೇಲೆ ಹುಣಸೆ ಹಣ್ಣು, ಕೊಬ್ಬರಿ ಅವೆಲ್ಲ ಡೈರೆಕ್ಟ್ ಹಾಕ್ಕೊಳ್ರಿ. ಅವನ್ನ ಏನೋ ಹುರಿಯೋದಂಥ ಅವಶ್ಯಕತೆ ಇಲ್ಲ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಇವಾಗಲೇ ಹಾಕಬೇಕು, ಆಮೇಲೆ ಹಾಕಕ್ಕೆ ಬರೋಲ್ಲ. ಮಸಾಲೆಗೆ ಹಾಕ್ಕೊಂಡು ರುಬ್ಬಿಡಬೇಕು. ಸ್ವಲ್ಪ ಹಾಗೆ ಏನೇನು ತೋರಿಸಿದ್ನಲ್ಲ ಅವನ್ನೆಲ್ಲ ಹಾಕ್ಕೊಂಡು ಒಂದ್ಸಲ ಕುಯ್ಯಿ ಅನ್ನಿಸ್ಕೊಂಡು ಬರೋಣ ಬರ್ರಿ. ತೊಗೊಂಬರ್ಗ ಕುಯ್ಯಿ ಅನಿಸಿ ಫಸ್ಟ್. ಆಮೇಲೆ ಹಸಿವು ಹುರ್ಕೊಂಡವು ಏನೇನು ಫ್ರೈ ಮಾಡ್ಕೊಂಡಿದ್ರಲ್ಲ ಅವನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಆದ್ಮೇಕಿಗೆ 1 ರೌಂಡ್ ಕುಯ್ಯಿ ಅಂತ ಅನ್ನಿಸ್ರಿ ಮಿಕ್ಸಿಗೆ, 1 ಜಾಸ್ತಿ ಏನು ಬೇಡ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ತಕ್ಕೊಂಡು ಒಂದು ಅರ್ಧಂಬರ್ಧ ಫ್ರೈ ರುಬ್ಬಿರ್ಬೇಕದ. ರುಬ್ಬಾದ್ಮೇಲೆ ಒಂದು ಖಾರದ ಪುಡಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದಾಗ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ರಿ. ಖಾರ ನೋಡ್ಕೊಂಡು, ನಾವು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ಅಂತ ಸ್ವಲ್ಪ ಖಾರದ ಪುಡಿ ಹಾಕ್ಯಂತದೀನಿ. ಖಾರದ ಪುಡಿ ಹಾಕ್ಕೊಳ್ರಿ. ಆಮೇಲೆ ಎಲ್ಲ ನೆಕ್ಸ್ಟ್ ಒಂದು 3 ಸ್ಪೂನ್ ಅಷ್ಟು
ಸಾಂಬಾರ್ ಪುಡಿ ಮನೆಗೆ ಮಾಡಿರ್ತೇವೆ ನಾವು. ಸಾಂಬಾರ್ ಪುಡಿನ ಸಾಂಬಾರ್ ಪುಡಿ ಮನೆ ಮಾಡೋದು ಒಂದು ವಿಡಿಯೋ ಮಾಡಿ ಹಾಕ್ತೀನಂತೆ ನಿಮಗೆ. ಸಾಂಬಾರ್ ಪುಡಿ 3 ಸ್ಪೂನು ಕೊತ್ತಂಬರಿ ಪುಡಿ, ಆಮೇಲೆ ಸ್ವಲ್ಪ ನೀರು ಹಾಕೊಂಡು ಸಣ್ಣಕ್ಕೆ ರುಬ್ಕೋಬೇಕು. ಸಣ್ಣಕ್ಕಂದ್ರೆ ಭಾರಿ ಸಣ್ಣಕ್ಕಾಗಬೇಕು. ಅಂದ್ರೆ ಗುಯ್ಯಿ ಅನ್ಸ್ಕೊಂಬರಂಬರ್ರಿ. ಫ್ರೈ ಮಾಡಾದ್ಮೇಲೆ ಎಣ್ಣೆ ಸಮೇತ ಹಾಕದೇ ಇರೋರು ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ರುಬ್ಕೋಬೇಕು. ಅದಕ್ಕೆ ನಾನು ಅವಾಗಲೇ ಎಣ್ಣೆ ಸಮೇತ ಹಾಕೊಳ್ರಿ ಅಂತ ಹೇಳಿದೆ. ಆಮೇಲೆ ಗಟ್ಟಿಯಾಗಿರ್ಬೇಕು ಅದು ಮಸಾಲೆ ರುಬ್ಬಿದ್ದು. ಇಲ್ಲಿ ಮಾಡ್ಕೊಂಡೇನು ನೋಡ್ರಿ, ನಾನು ಈ ಥರ ಹಾಕ್ಕೊಂಡು ನೀಟಾಗಿ ಒಂದು ಕಡೆಗೆ ಇಟ್ಕೊಳ್ರಿ. ಆಮೇಲೆ ನಾನೀಗ ಮಾಡ್ತಾ ಇರೋದು ಒಂದು 8-9 ಮುಳುಗಾಯಿಂದ ಪಲ್ಯ ಮಾಡ್ತಾಯಿದ್ದೀನಿ. ಸಾಕು ನಮಗೆ ಅಷ್ಟೇ ಅಂತ. ಒಂದು ಹೊತ್ತಿಗೆ ಒಂದು 7-8 ಮುಳುಗಾಯಿ ತಗೊಂಡಿನಿ. ಅದನ್ನು ನೀಟಾಗಿ ಹೆಚ್ಕೊಬೇಕು. ಇಲ್ಲಿ ತೋರಿಸ್ತೀವಿ ನೋಡ್ರಿ, ಆ ಥರ ಹೆಚ್ಕೊಂಡು ಈ ಥರ ಹೆಚ್ಕೊಂಡು ನೀರನ್ನ ಹಾಕಿ ನೀಟಾಗಿ ತೊಳ್ಕೊಬೇಕು. ಒಂದು 3-4 ಸಲ ನೀಟಾಗಿ ತೊಳ್ಕೊಳ್ರಿ. ಆಮೇಲೆ ಏನು ಕರ್ಕೊಂಡಾಕಿ ಇಟ್ಕೊಂಡಿದ್ರಲ್ಲ ಗಬ್ರಿ, ಅದೇ ತಗೊಳ್ರಿ. ಯಾರು ಪದೇ ಪಾತ್ರೆ ತೊಳಿತಾರೆ ಅದೇನೇ ತಗೊಳ್ರಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಬದನೆಕಾಯಿ ಏನು ಹೆಚ್ಕೊಂಡಿದ್ರಲ್ಲ ಹೆಚ್ಕೊಂಡಿದ್ವಲ್ಲ ಆ ಮಸಾಲೆ ಆ ಬದನೆಕಾಯಿ ತೊಗೊಂಡು ಆ ಥರ ನೀಟಾಗಿ ತೋರಿಸ್ತಿದ್ದೀನಿ ನೋಡ್ರಿ. ಈಗ ಆ ಥರ ಫಿಲ್ ಮಾಡಬೇಕು. ಒಳಗೆಲ್ಲ ಹಾಕ್ಬೇಕು. ಆಮೇಲೆ ಮ್ಯಾಲೆಲ್ಲ ಆ ಮಸಾಲೆನ ಅದು ಇಟ್ಟು ಫುಲ್ ಫಿಲ್ ಮಾಡಬೇಕು. ಒಟ್ಟು ಬದನೆಕಾಯಿ ಕಾಣ್ದಂಗೆ ಚೂರು ಕಾಣಿಸ್ತದೆ, ಏನೂ ಮಾಡೋಕ್ಕಾಗಲ್ಲ. ಅದಾದಮೇಲೆ ಫಿಲ್ ಮಾಡಿದ ತಕ್ಷಣ ಏನು ಮಾಡಬೇಕು, ಅದು ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಟಿರ್ತಾವಲ್ಲ, ಎಣ್ಣೆ ಕಾಯಕ್ಕೆ ಇಟ್ಟರೆ ಸ್ವಲ್ಪ ಚಟಪಟ ಅಂತ ಒಂದು ಕರಿಬೇವು ಸೊಪ್ಪು ಹಾಕಿ ಚಟಪಟ ಅನಿಸಿ, ಅದಾದಮೇಲೆ ಫಿಲ್ ಮಾಡಿದ ತಕ್ಷಣ ನೀರಿಂದ ತೆಗೆದ ತಕ್ಷಣವೇ ನಾವು ಫಿಲ್ ಮಾಡಿ ಹಿಂದ್ಬಿಟ್ರೆ ನಾವು ಎಣ್ಣೆಗೆ ಇಡಬೇಕು. ಇಲ್ಲ ಅಂತ ಅಂದರೆ ಅದು ಕಂದ್ರೆ ಬರ್ತೈತಿ. ಹಾಗಾಗಿ ನೀಟಾಗಿ ಹಾಕಬೇಕು. ನೀಟಾಗಿ ಫಿಲ್ ಮಾಡಿ ಹಿಂದ್ಬಿಟ್ಲೇ ಎಣ್ಣೆಗೆ ಇಡಬೇಕು. ಎಣ್ಣೆಗಿಟ್ಟು ಬೇಗ ಎಣ್ಣೆ ತುಂಬ ಬೇಕಾದ್ರೆ ಒಂದು 2 ಜನ ಎಕ್ಸ್ಟ್ರಾ ಬೇಕಾಕತ್ತೆ. ಒಬ್ಬರೇ ತುಂಬಕ್ಕೆ ಭಾಳ ಕಷ್ಟ ಆಕತಿ. ಯಾಕಂದರೆ ಸೀದಾ ಎಣ್ಣೆಗೆ ಇಡಬೇಕಿಲ್ಲ ಅಂದ್ರೆ ಕಂದ್ರಕವೆ. ಎಣ್ಣೆಗಿಟ್ಟು ಆ ಏನು ಮುಳುಗಾಯಿ ನೋಡ್ಕೊಂಡು ಮುಳುಗೋವರೆಗೂ ನೀರು ಹಾಕ್ಬೇಕು. ನೀಟಾಗಿ ಮಿಕ್ಸಿ ಎಲ್ಲ ತೊಳ್ಕೊಂಡು ಹಾಕ್ರಿ, ಏನಾಗಲ್ಲ. ಮಸಾಲೆ ಎಲ್ಲ ವೇಸ್ಟ್ ಆಗಿರ್ತೈತೆ. ಹಾಕ್ಕೊಂಡು ನೀಟಾಗಿ ಕುದಿಸ್ರಿ. ಕುದಿಸ್ಬೇಕಾರೆ ಯಾವ ಕಾರಣಕ್ಕೂ ನಾವು ಚಮಚ ಪಲ್ಯದೊಳಗೆ ಹಾಕಂಗಿಲ್ಲ. ಹಾಕಿದರೆ ಇದು ನೀಟ್ ಬರಲ್ಲ. ಆಮೇಲೆ ನೀಟಾಗಿ ಆ ಮುಳುಗಾಯಿ ಒಳಗಿರೋ ಮಸಾಲೆ ಎಲ್ಲ ಹೊರ ಬಂದುಬಿಡ್ತೈತಿ. ಮುಳುಗಾಯಿ ಕಟ್ಟಾಗ್ಬಿಡ್ತಾವೆ, ಅಷ್ಟು ಟೇಸ್ಟ್ ಆಗಲ್ಲ. ಅದು ನೀರು ಹಾಕಿಟ್ಟಿರ್ತಿದ್ರಲ್ಲ ನೀಟಾಗಿ ಹಾಗೆ ಅದು ಕುದೀಲಿ. ಕುದ್ದು ಏನೇನು ಬೇಕು ಅಂದಮೇಲೆ ಒಂದು ಸಲ ಕೈ ಆಡಿಸಿ ಇನ್ನೊಂದು ಕುದಿಸಿ ಇಟ್ಕೊಳ್ರಿ. ಇದೇನಿಲ್ಲ, ನಾವು ಚಪಾತಿ ಇದ್ರ ಜೊತೆಗೆ ಒಳ್ಳೆ ಅಕ್ಕಿ ರೊಟ್ಟಿ ಆದ್ರೆ ಭಾಳ ಚಂದ ಆಗ್ತವೆ. ಈ ಪಲ್ಯಕ್ಕೆ ಮೇನಾಗಿ ಅಕ್ಕಿ ರೊಟ್ಟಿ, ಅದ್ರಾಗ ನಮ್ಮ ಮನೆ ಕಡೆ ಬಿಡ್ತಾರಲ್ಲ ಆ ರೊಟ್ಟಿ ಆದರೆ ಭಾಳ ಸೂಪರ್ ಆಗತ್ತೆ. ಈಗ ನಮಗೆ ಅಷ್ಟು ಮಾಡೋಕ್ಕೆ ಟೈಮ್ ಇರಲ್ಲ ಅಂತ ನಾವು ಚಪಾತಿ ತಿಂತಿದ್ದೀವಿ. ಭಾಳ ಚೆನ್ನಾಗತ್ತೆ. ಅಕ್ಕಿ ರೊಟ್ಟಿ ಮೇನ್ ಇದಕ್ಕೆ. ಅದಿಲ್ಲ ಅಂತಂದರೆ ಪೂರಿ, ಚಪಾತಿ, ಏನು ಚಿರೋಟಿ ಅವೆಲ್ಲಕ್ಕೂ ಬರ್ತೈತಿ. ಪರೋಟ ಎಲ್ಲದಕ್ಕೂ ಬರುತ್ತೆ. ನೋಡಿ ಮಾಡ್ಕೊಳ್ರಿ. ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.